ವೆಲ್ಕಮ್ ಟು ಯಶಸ್ವಿನಿ ಕಿಚನ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ನ ಮನೇಲೇ ನಾವು ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅರ್ಧ ಲೀಟ್ರು ಹಾಲು, 5 ರೂಪಾಯಿದು 3 ಚಿಕ್ಕಿ ತೊಗೊಂಡಿದ್ದೀನಿ, 4 ಟೇಬಲ್ ಸ್ಪೂನ್ ಬೆಣ್ಣೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಸಕ್ಕರೆ, ಕಸ್ಟರ್ಡ್ ಪೌಡರು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ, 10 ರೂಪಾಯಿದು ಹಾಲ್ ಪೌಡರ್ ತೊಗೊಂಡಿದ್ದೀನಿ. ಹಾಲ್ ಪೌಡರ್ ನಿಮಗೆ ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತೆ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಹಾಲನ್ನ ಸೇರಿಸ್ಕೊತಿದ್ದೀನಿ. ಇದೇ ಹಾಲಲ್ಲಿ ಸ್ವಲ್ಪ ಹಾಲನ್ನ ಮಿಕ್ಕಿಸ್ಕೊಂಡು ಇನ್ನೊಂದು ಬೌಲ್ಗೆ ಸ್ವಲ್ಪ ಹಾಲು ಹಾಕ್ಕೋಬೇಕು. ಇವಾಗ ನಾನು ಇನ್ನೊಂದು ಬೌಲಿಗೆ ಸ್ವಲ್ಪ ಹಾಲನ್ನ ಹಾಕೋತಿದ್ದೀನಿ. ಇವಾಗ ಇನ್ನೊಂದು ಚಿಕ್ಕ ಬೌಲ್ಗೆ ಹಾಲು ಹಾಕ್ಕೊಂಡಿರೋ ಅಂಥ ಬೌಲಿಗೆ 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊತಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಗಂಟಿಲ್ದೇ ಇರೋ ಥರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಆಗಿದೆ. ಈ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡೋದ್ರಿಂದ ಯಾವುದೇ ಕಲರ್ನ ಅವಶ್ಯಕತೆ ಇರುವುದಿಲ್ಲ, ವೆನಿಲಾ ಎಸೆನ್ಸ್ ಕೂಡ ಹಾಕುವ ಅವಶ್ಯಕತೆ ಇರುವುದಿಲ್ಲ, ಮತ್ತು ಹಾಲು ಥಿಕ್ನೆಸ್ ಬರುತ್ತೆ ಇದು ಹಾಕೋದ್ರಿಂದ. ಈಗ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಇದ್ದಂಥ ಹಾಲನ್ನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಬಿಸಿ ಆಯ್ತಿದ್ದಂಗೆ ಇದಕ್ಕೆ ಅರ್ಧ ಕಪ್ ಶುಗರ್ನ ಸೇರಿಸ್ಕೊತಿದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆಯ್ತಿದ್ದಂಗೆ ಇದಕ್ಕೆ 2 ಟೇಬಲ್ ಸ್ಪೂನ್ ಹಾಲ್ ಪೌಡರ್ನ ಸೇರಿಸ್ಕೋಬೇಕು. 10 ರೂಪಾಯಿ ಪ್ಯಾಕೆಟಲ್ಲಿ 2 ಟೇಬಲ್ ಸ್ಪೂನ್ ಹಾಲ್ ಪೌಡರ್ ಇರುತ್ತೆ. ನಿಮ್ಮ ಹತ್ರ ಮುಂಚೆನೇ ಹಾಲ್ ಪೌಡರ್ ಇತ್ತು ಅಂದರೆ ಇದಕ್ಕೆ 2 ಟೇಬಲ್ ಸ್ಪೂನ್ ಹಾಲ್ ಪೌಡರ್ನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲ್ ಪೌಡರ್ ಹಾಕೋದ್ರಿಂದ ಹಾಲು ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ಇದಕ್ಕೆ ನಾವು ಹಾಲಿಗೆ ಆವಾಗಲೇ ಕಲಸಿಟ್ಕೊಂಡಿರ್ತಕ್ಕಂಥ ಕಸ್ಟರ್ಡ್ ಪೌಡರ್ನ ಸೇರಿಸ್ತಿದ್ದೀನಿ. ಇದನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ಕೈ ಬಿಡಿದಂತೆ ಈ ಥರ ನಾವು ತಿರಿತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಟ್ಟು ಇದು ಗಟ್ಟಿಯಾಗೋ ತನಕ ನಾವು ಇದೇ ಥರ ಚೆನ್ನಾಗಿ ತಿರಿತಾ ಇರಬೇಕು. ಕೈ ಬಿಡದೆ ಈ ಥರ ತಿರಿತಾ ಇರಬೇಕು. ನೋಡಿ, ಇವಾಗ ಗಟ್ಟಿ ಆಗಿದೆ. ಇದನ್ನ ಈಗ ಸ್ಟವ್ ಆಫ್ ಮಾಡ್ತಿದ್ದೀನಿ. ಈಗ ಆಫ್ ಮಾಡಿ ಇದು ಕೂಲ್ ಆಗೋದಕ್ಕೆ ಬಿಡಬೇಕು. ನೋಡಿ, ಇವಾಗ ಇದಾಗಿದೆ, ತಣ್ಣಗಾಗಿದೆ. ಇದನ್ನು ನಾವು 1 ಅವರ್ ಡೀಪ್ ಫ್ರಿಜ್ಜಲ್ಲಿ ಇಟ್ಕೋಬೇಕು. ನೋಡಿ, ಇವಾಗ 1 ಅವರ್ ಆಗಿದೆ. ಇದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಿದ್ದೀನಿ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡೆ. ಇದಕ್ಕೆ ಇವಾಗ ಬೆಣ್ಣೆನೂ ಸಹ ಸೇರಿಸ್ಕೊತಿದ್ದೀನಿ. ಈ ಬೆಣ್ಣೆ ಸೇರಿಸಿ ಇವಾಗ ಮುಚ್ಚಳ ಹಾಕಿ ಇದನ್ನ 30 ಸೆಕೆಂಡ್ ನಾವು ಗ್ರೈಂಡ್ ಮಾಡ್ಕೋಬೇಕು. ಬರೀ 30 ಸೆಕೆಂಡ್ ಮಾತ್ರ ಗ್ರೈಂಡ್ ಮಾಡ್ಕೋಬೇಕು ಇದನ್ನು. ನೋಡಿ, ಇವಾಗ ಆಗಿದೆ, 30 ಸೆಕೆಂಡ್ ಆಗಿದೆ. ಇದನ್ನ ನಾನು ಒಂದು ಬಾಕ್ಸ್ಗೆ ಹಾಕೋತಿದ್ದೀನಿ. ಇವಾಗ ಬಾಕ್ಸ್ಗೆ ಹಾಕ್ಕೊಂಡು ನಾನು ಇದಕ್ಕೆ ಆವಾಗಲೇ ನಿಮಗೆ ತೋರಿಸಿದಂಥ ಚಿಕ್ಕಿನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಆ ಚಿಕ್ಕಿನ ಇದಕ್ಕೆ ಹಾಕ್ತಿದ್ದೀನಿ. ನೀವು ಬೇಡ ಅಂದರೆ ನೀವೇ ಮನೇಲಿ ಡ್ರೈ ಫ್ರೂಟ್ಸ್ ಚಿಕ್ಕಿ ಮಾಡಿ ಹಾಕೋಬಹುದು. ಇವಾಗ ಇದಕ್ಕೆ ಸಿಲ್ವರ್ ಕವರ್ನ ಮುಚ್ಚುತ್ತಿದ್ದೀನಿ. ಮುಚ್ಚಿ ಇದಕ್ಕೆ ಮುಚ್ಚಳ ಮುಚ್ಚಿ ಸಿಲ್ವರ್ ಪೇಪರ್ನ ಹಾಕಿ ಇದಕ್ಕೆ ಇವಾಗ ಮುಚ್ಚಳ ಮುಚ್ಚಿ ಇದನ್ನು 8 ಗಂಟೆ ಟೈಮ್ ನಾವು ಫ್ರಿಜ್ಜಲ್ಲಿ ಇಡಬೇಕು. ಈಗ ಫ್ರಿಜ್ಜಲ್ಲಿ ಇಡೋಣ. ನೋಡಿ, ಇವಾಗ 8 ಅವರ್ಸ್ ಆಗಿದೆ. ಐಸ್ ಕ್ರೀಮ್ ಕೂಡ ರೆಡಿಯಾಗಿದೆ. ನೋಡಿ, ಐಸ್ ಕ್ರೀಮ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಸಲ ಮಾಡ್ಕೊಂಡು ತಿಂದರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ನಾನು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.